ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಆ ಮನುಷ್ಯನ ಈಗೋ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಈಗೋ. ಅದು ಈಗೋ ಲೆವೆಲ್ ಅನ್ನು ದಾಟಿ ಅಹಂಕಾರದವರೆಗೆ ತಲುಪುತ್ತೆ. ಅಂಥ ಈಗೋ ಯಾರ ಬಳಿಯೂ ಏನನ್ನೂ ಸಹ ತೋರಿಸ್ಕೊಳ್ಳೋದು ಅಥವಾ ಇವರಾಗಿ ಇವರೇ ಕಾಲ್ ಮಾಡೋದು, ಇವರಾಗಿ ಇವರೇ ಮಾತಾಡ್ಸೋದು ನೋ. ಅವ್ರಾಗ ಅವ್ರು ಬರಬೇಕು, ಕಾಲಿಗೆ ಬಿದ್ದಂಗೆ ಮಾತಾಡಬೇಕು, ಕೈ ಕಟ್ಕೊಂಡು ಮಾತಾಡಬೇಕು, ಅಷ್ಟೇ. ಆದರೆ ಅಂತಹ ನರೇಂದ್ರ ಮೋದಿ ಮಧ್ಯರಾತ್ರಿ 1:30-2 ಗಂಟೆಗೆ ಒಬ್ಬ ಬಿಜೆಪಿ ನಾಯಕನಿಗೆ ಕಾಲ್ ಮಾಡಿ, ಅರೆ ರೇ 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 ರೇ, ರಾಮ ಮಂದಿರದ ಗಲಾಟೆ ಏನ್ ನಡೀತಾ ಇದೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ವಿಚಾರಿಸಿದ್ರಂತೆ. ಆ ವ್ಯಕ್ತಿ ಮಾರನೇ ದಿನ ಮೀಡಿಯಾದವ್ರನ್ನ ಕರೆದು ಹೀಗೆ ನರೇಂದ್ರ ಮೋದಿ ನನಗೆ ಕಾಲ್ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಆ ವ್ಯಕ್ತಿ ಏನು ಸಾಚಾ ವ್ಯಕ್ತಿ ಅಲ್ಲ, ಬಜರಂಗ ದಳದ ಸಂಸ್ಥಾಪಕ. ಯಾರು ಅಂತ ಹೇಳ್ತೀನಿ. ಅವನ ಯೋಗ್ಯತೆ ಎಂಥ ನೀಚತನದ್ದು ಅದು ನಿಮಗೆ ಗೊತ್ತಾಗತ್ತೆ. ಅದು ಬೇರೆ ವಿಚಾರ. ಸೊ ನರೇಂದ್ರ ಮೋದಿ ಮಧ್ಯರಾತ್ರಿಯಲ್ಲಿ ನಿದ್ದೆ ಬಿಟ್ಟು, ಮಧ್ಯರಾತ್ರಿ 1:30-2 ಗಂಟೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಗೆ, ಅದು ಪಾರ್ಟಿಯಲ್ಲಿ ಇಲ್ಲದ, ದೊಡ್ಡ ಮಟ್ಟದಲ್ಲಿ ಇಲ್ಲದಂತಹ ಒಂದು ವ್ಯಕ್ತಿಗೆ, ಮಾಜಿ MP ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ ಅಂತಂದ್ರೆ ಏನ್ ನಡೀತಿದೆ ಅಯೋಧ್ಯದಲ್ಲಿ, ಏನ್ ಮಾಡೋದು, ಅದು ಸರಿ ಹೋಗುತ್ತಾ ಇಲ್ವಾ ಅಂತ ಅದೇ ವ್ಯಕ್ತಿ ಹೇಳ್ಕೊಂಡಿರೋದು. ಆ ಸನ್ನಿವೇಶದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನರೇಂದ್ರ ಮೋದಿಗೆ ನಿದ್ದೆಗೆಟ್ಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೂಟಿ ವಿಚಾರದಲ್ಲಿ ನರೇಂದ್ರ ಮೋದಿಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ರಾಮ ಮಂದಿರ ಲೂಟಿ ಆಗೋಯ್ತಲ್ಲ ಅನ್ನೋದಕ್ಕಲ್ಲ, ಜನರ ಶ್ರದ್ಧಾ ಭಕ್ತಿಗೆ ಧಕ್ಕೆ ಆಯ್ತಲ್ಲ ಅನ್ನೋದಕ್ಕಲ್ಲ, ದೇಶಕ್ಕೆ ಅವಮಾನ ಆಯ್ತು ಅಥವಾ ಇನ್ನೇನಕ್ಕೋ ಧರ್ಮಕ್ಕೆ ಅವಮಾನ ಆಯ್ತು, ಇನ್ಯಾರಿಗೋ ಮೋಸ ಆಯ್ತು, ಯಾವುದಕ್ಕೂ ಅಲ್ಲ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎಫೆಕ್ಟ್ ಆಗ್ಬಿಡುತ್ತೇನೋ, ಚುನಾವಣೆ ಸೋತೋಗ್ತೀವೇನೋ, ಅಷ್ಟೇ, ಇನ್ನೇನಿಲ್ಲ. ದೇಶ ಏನಾದ್ರೂ ಆಗ್ಲಿ, ಜನ ಏನಾದ್ರೂ ಆಗ್ಲಿ, ಯಾರಿಗೇನಾದ್ರೂ ನಾಶ ಆಗೋಗ್ಲಿ, ಚುನಾವಣೆ ಸೋಲಬಾರ್ದು. ಅದೇ ನರೇಂದ್ರ ಮೋದಿ ಅಂತಿಮ ಗುರಿ, ಏಕೈಕ ಗುರಿ ಅಷ್ಟೇ. ಸೊ ಆ ಫೋನ್ ಕಾಲಲ್ಲಿ ಆ ವ್ಯಕ್ತಿ ಹೇಳ್ಕೊಂಡಿರಂಗೆ ಏನೇನು ಮಾತುಕತೆ ಆಯ್ತು, ಅದು ಬಿಟ್ಟು ವಾಸ್ತವದಲ್ಲಿ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಬಂದಿದೆ. ಆ ವ್ಯಕ್ತಿ ಹೇಳದೇ ಇರುವಂತಹದ್ದು ಸಹ ಇಂಥದ್ದಾಗಿರಬಹುದು ಅನ್ನೋದ್ರ ಬಗ್ಗೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ದಿನ ಬೆಳಗಾದ್ರೆ ರಾಮ ಮಂದಿರದಲ್ಲಿ ಹೇಗೆ ಲೂಟಿ ಮಾಡಿದ್ರು, ಹುಂಡಿ ಹಣವನ್ನ ಹೇಗೆಲ್ಲ ಲೂಟಿ ಮಾಡಿದ್ರು, ಅದಕ್ಕೆ ಯಾರೆಲ್ಲ ಸಹಕರಿಸಿದ್ರು, ಅದನ್ನೆಲ್ಲ ಎಲ್ಲ ಹೇಗೆ ಹಂಚ್ಕೊಂಡ್ರು, ಇಂತಹ ವಿಚಾರಗಳೇ ಚರ್ಚೆಗೆ ಬರ್ತಿರುವಂತಹದ್ದು. ಸೊ ಆ ಹಿನ್ನೆಲೆಯಲ್ಲಿ ಮೂರು ಜನ ಇದರ ಮುಖ್ಯವಾದ ವ್ಯಕ್ತಿಗಳು, ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ಮತ್ತು ಇಬ್ಬರು ಟ್ರಸ್ಟಿಗಳು ರಾಜೀನಾಮೆ ಕೊಟ್ಟು ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾರೆ. ಬಟ್ ಅವರೇ ಮೇನ್ ಕಿಂಗ್ ಪಿನ್ಗಳು, ಅವರನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಎಲ್ಲರೂ ಒತ್ತಾಯ. ಆದ್ರೆ ಮೋದಿ ಸರ್ಕಾರಕ್ಕೆ ಆ ಧೈರ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ RSS ಅನುಮತಿ ಪಡ್ಕೊಳ್ಬೇಕು. ಅನುಮತಿ ಯಾಕೆ ಪಡ್ಕೋಬೇಕು RSS ಅಂದ್ರೆ, ಒಂದು, ಬಿಜೆಪಿ ಕೆಮ್ಮುದ್ರು ಸೀನುದ್ರು RSS ಅನುಮತಿ ಬೇಕಾಗುತ್ತೆ. ಇನ್ನು ಆ ಮೂರೂ ಜನ RSS ನ ವ್ಯಕ್ತಿಗಳು, ಹಾಗಾಗಿ ಅವರನ್ನ ಮುಟ್ಟಬೇಕು ಅಂದ್ರೆ ಮೋಹನ್ ಭಾಗವತ್ ಹತ್ರ ಇವರು ತಲೆಬಾಗಿ ಅಪ್ಪಣೆ ಪಡ್ಕೊಳ್ಳೇಬೇಕಾಗತ್ತೆ. ಅಲ್ಲಿಯವರೆಗೆ ಮೋಹನ್ ಭಾಗವತ್ ಓಕೆ ಅನ್ನೋವರೆಗೂ ಈ ಮೂರು ಜನ ಬಂಧಿಸಕ್ಕಾಗೋದಿಲ್ಲ ಬಿಜೆಪಿ ಕೈಯಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ಚೋಟ ಮೋಟ ಕ್ಲರ್ಕು, ಪರ್ಕು, ಡ್ರೈವರು ಇಂಥವ್ರನ್ನೆಲ್ಲ ಹಿಡ್ಕೊಂಡೋಗಿ ಜೈಲಲ್ಲಿ ಕೂರಿಸ್ಕೊಂಡಿದ್ದಾರೆ. ಈ ದೊಡ್ಡ ತಿಮಿಂಗಗಳನ್ನ ಬಿಟ್ಬಿಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟು ಅವರು ನೆಮ್ಮದಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಉತ್ತರ ಪ್ರದೇಶ ಚುನಾವಣೆ ಇನ್ನೊಂದು 7-8 ತಿಂಗಳಲ್ಲಿ ಬರುತ್ತೆ. ಮುಂದಿನ ವರ್ಷ ಆರಂಭದಲ್ಲೇ ಬಂದ್ಬಿಡುತ್ತೆ. ಜನವರಿ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗಳು. ಈ ಕಡಿಮೆ ಅಂತರದಲ್ಲಿ ಇಷ್ಟು ದೊಡ್ಡ ಹಗರಣ, ಅದು ರಾಮನ ವಿಚಾರದಲ್ಲಿ ಇವರು ಏನೆಲ್ಲ ರಾಜಕೀಯ ಮಾಡ್ಕೊಂಡು ಬಂದಿದ್ರು, ಏನೆಲ್ಲ ಕುತಂತ್ರಗಳು ಮಾಡಿದ್ರು, ಎಷ್ಟೆಲ್ಲ ಹಿಂಸೆ ಮಾಡಿದ್ರು, ಎಷ್ಟೆಲ್ಲ ಧೋಖಾ ಮಾಡಿದ್ರು ದೇಶಕ್ಕೆ, ಅಷ್ಟೆಲ್ಲ ಮಾಡಿಕೊಂಡು ಬಂದ್ರಲ್ಲ. ಆ ರಾಮನ ವಿಚಾರಕ್ಕೆ, ಆ ರಾಮ ಮಂದಿರದ ವಿಚಾರಕ್ಕೆ ಚುನಾವಣೆಗಳು ಸೋತು ಹೋದ್ರೆ ಉತ್ತರ ಪ್ರದೇಶ ಅನ್ನುವಂಥದ್ದು ದಿಗಿಲು ನರೇಂದ್ರ ಮೋದಿ ಅವರಿಗೆ. ಆ ದಿಗಿಲು ಅವರನ್ನ ನಿದ್ದೆ ಮಾಡ್ದಂಗೆ ಮಾಡ್ಬಿಟ್ಟಿದೆ. ಸೊ ಮಧ್ಯರಾತ್ರಿಯಲ್ಲಿ ಯಾರನ್ನ ಕೇಳಿದ್ರೆ ನಿಖರವಾದಂತಹ ಒಂದು ಸಮಾಧಾನಕರವಾದಂತಹ ಉತ್ತರ ಸಿಗಬಹುದು ಅಂತ ಯೋಚನೆ ಮಾಡಿದ್ರೆ, ಹಳೇ
ದೋಸ್ತ್ ಒಬ್ರು ನೆನಪಾಗ್ಬಿಟ್ಟಿದ್ದಾರೆ. ಆ ವ್ಯಕ್ತಿ ಹೆಸರು ವಿನಯ್ ಕಟಿಯಾರ್, ಬಜರಂಗ ದಳದ ಸಂಸ್ಥಾಪಕ. ಮತ್ತು ಈ ರಾಮ ಜನ್ಮಭೂಮಿ, ರಾಮ ಮಂದಿರ ಹೋರಾಟ ಅದು ಇದಂತೆಲ್ಲ ಮಾಡಿದಾಗೆಲ್ಲ ಎಷ್ಟೆಲ್ಲ ನೀಚತನ, ಕ್ರೌರ್ಯ ಮೆರಿಬಹುದು ಎಲ್ಲವನ್ನೂ ಮೆರೆದಿರುವಂತಹ ನೀಚಾತಿ ನೀಚ ಮನುಷ್ಯ ಈ ವಿನಯ್ ಕಟಿಯಾರ್. ಅವನಿಗೆ ಮಧ್ಯರಾತ್ರಿ 1:30 ಗಂಟೆ ಕಾಲ್ ಮಾಡಿದಾರಂತೆ ನರೇಂದ್ರ ಮೋದಿ. ಸ್ವತಃ ಅವನೇ ಹೇಳ್ಕೊಂಡಿರೋದು ಮಾರನೇ ದಿನ ಮೀಡಿಯಾ ಮುಂದೆ ಬಂದು, ನಿನ್ನೆ ರಾತ್ರಿ ನರೇಂದ್ರ ಮೋದಿ ಕಾಲ್ ಮಾಡಿದ್ರು ನನಗೆ. ಏನು ಹೇಳಿದ್ರಂತೆ? ಅವನ ಪ್ರಕಾರ ಅವನು ಹೇಳಿರುವಂತಹದ್ದು, ನರೇಂದ್ರ ಮೋದಿ ಕಾಲ್ ಮಾಡಿ ಏನಾಗ್ತಿದೆ ಅಲ್ಲಿ, ಸರಿ ಹೋಗುತ್ತಾ ಎಲ್ಲಾನು ಅಂತ ಕೇಳಿದ್ರು. ನಾನು ಹೇಳಿದೆ ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ. ಇಷ್ಟು ಮಾತುಕತೆ ನಡೀತು ಅಂತ. ಅದನ್ನು ಮುಂದುವರಿಸಿ ವಿನಯ್ ಕಟಿಯಾರು ಈ 3 ಜನ RSS ಅವರಿದಾರಲ್ಲ ಅವರ ವಿರುದ್ಧ ಗುಡುಗಿದಾನೆ. ಅವರು 3 ಜನರ ಬಂಧನ ಆಗಬೇಕು ಅಂತ ಹೇಳಿದ್ದಾನೆ. ಅದಾದ್ರೇನೆ ಸರಿ ಹೋಗೋದು, ಇಲ್ಲದೆ ಹೋದ್ರೆ ಸರಿ ಹೋಗಲ್ಲ ಅಂತ ಹೇಳಿದ್ದಾನೆ. ಯಾರ 3 ಜನ ನಿಮ್ಗೆ ಗೊತ್ತಲ್ಲ, ಚಂಪತ್ ರಾಯ್ ಜನರಲ್ ಸೆಕ್ರೆಟರಿ, ಇನ್ನೊಬ್ಬ ಅನಿಲ್ ಮಿಶ್ರಾ ಟ್ರಸ್ಟಿ, ಮತ್ತೊಬ್ಬ ಗೋಪಾಲ್ ರಾವ್. ಈ ವಿನಯ್ ಕಟಿಯಾರ್ ಹೇಳ್ತಾನೆ, ಆ 3 ಜನಕ್ಕೆ ನಾನು ಈ ಹಿಂದೆನೆ ಎಚ್ಚರಿಕೆ ಕೊಟ್ಟಿದ್ದೆ, ಚಂಪತ್ ರಾಯ್ಗೆ ಹೇಳಿದ್ದೆ ಏನೇನೋ ನಡೀತಾ ಇದೆ ಹುಷಾರಾಗಿರೋ ನೀನು ಅಂತ. ಅವನು ಕೇಳಲಿಲ್ಲ. ಆ ನಂತರ ಅನಿಲ್ ಮಿಶ್ರಾ ಅವನು ಒಳ್ಳೆಯವನು, ಇವ್ರ ಸಹವಾಸಕ್ಕೆ ಬಿದ್ದ ಹಾಳಾಗೋಗ್ಬಿಟ್ಟವನೆ. ಇನ್ನೊಬ್ಬ ಗೋಪಾಲ್ ರಾವ್, ಆಕ್ಚುಲಿ ಈ ಗೋಪಾಲ್ ರಾವ್ ಕರ್ನಾಟಕದವನು, ಕನ್ನಡಿಗ ಅವನು. ಅವನ ಬಗ್ಗೆ ಈ ವಿನಯ್ ಕಟಿಯಾರ್ ಹೇಳ್ತಾನೆ, ಅವನಿಗೆ ಹೇಳ್ದೆ ನೀನು ಸೌತ್ಗೆ ಓಡೋಗ್ಬಿಡು, ನೀನು ಇಲ್ಲೇನೇನೋ ಮಾಡ್ತಿದೀಯ ಅಂತ ಅವನಿಗೂ ಹೇಳಿದೆ, ಅವನು ನನ್ನ ಮಾತು ಕೇಳಲಿಲ್ಲ. ಹೀಗಿದೆಲ್ಲ ಆಗಿದೆ, ಹಾಗಾಗಿ ಈ 3 ಜನನ ಬಂಧಿಸಲೇಬೇಕು ಅಂತ ಈ ವಿನಯ್ ಕಟಿಯಾರ್ ಹೇಳ್ಕೊಂಡಿದ್ದಾನೆ. ಅವನು ಫುಲ್ ಜೋಶಲ್ಲಿದ್ದಾನೆ. ಪ್ರೈಮ್ ಮಿನಿಸ್ಟರ್ ನನಗೆ ಮಧ್ಯರಾತ್ರಿ ಫೋನ್ ಮಾಡ್ಬಿಟ್ರಲ್ಲ, ಇದಕ್ಕಿಂತ ಇನ್ನೇನು, ನಾನು ದೊಡ್ಡ ಮನುಷ್ಯ ಅಂತ ಅವನಿಗೆ ದಿಢೀರ್ ಅಂತ ಅವ್ನು ದೊಡ್ಡ ಮನುಷ್ಯ ಆಗ್ಬಿಟ್ಟವನೀಗ. ಮತ್ತೆ ಅವಾಗ ಒಂಚೂರು ದೊಡ್ಡ ಮನುಷ್ಯನ ತರನೇ ಇದ್ದ. 3 ಸಲ MP ಅವನು, ಲೋಕಸಭಾ MP, 1 ಸಲ ರಾಜ್ಯಸಭಾ ಸದಸ್ಯ. ಆದ್ರೆ ಈ ಬಜರಂಗ ದಳದ ಗೂಂಡಾಗಿರಿ ಗುಂಪುಗಳನ್ನ ಕಟ್ಕೊಂಡು ಮಾಡಬಾರ್ದೆಲ್ಲ ಮಾಡವನೆ, ಸಿಕ್ಕಾಪಟ್ಟೆ ಮಾಡಿದ್ದಾನೆ. ಇರ್ಲಿ. ಸೊ ಈಗ ಇಷ್ಟೆಲ್ಲದರ ನಡುವೆ ಪಾಪ ಅಲ್ಲಿ ಯೋಗಿ ಆದಿತ್ಯನಾಥ್ ಒಂದು ಸಂಕಟ. ಆ ಸಂಕಟನು ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದೆ, ಓಟಿಗೆ ಸಂಬಂಧಪಟ್ಟಿದ್ದೇನೆ. ನಾನು ಈ ಸಲ ಗೆಲ್ಲೋದಕ್ಕಾಗುತ್ತಾ ಇಲ್ವಾ? ಆಲ್ರೆಡಿ 2024ರಲ್ಲಿ ಬಿಜೆಪಿಗಿಂತ ಹೆಚ್ಚು ಸೀಟುಗಳನ್ನ ಸಮಾಜವಾದಿ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದುಬಿಡ್ತು. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತೋಯ್ತು. ಹಾಗಿರ್ಬೇಕಾದ್ರೆ ಅದೇ ಅಯೋಧ್ಯೆ, ಅದೇ ರಾಮ ಮಂದಿರದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂದಿರಬೇಕಾದ್ರೆ, ಇಷ್ಟು ದೊಡ್ಡ ಒಂದು ಪ್ರಕರಣ ನಡೀತಿರ್ಬೇಕಾದ್ರೆ, ಇನ್ನು 5-6 ತಿಂಗಳಲ್ಲಿ ಎಲೆಕ್ಷನ್ ಇದೆ, 6-7 ತಿಂಗಳು ಮ್ಯಾಕ್ಸಿಮಮ್. ಹೇಗೆ ಸುಧಾರಿಸ್ಕೊಳ್ಳೋದು? ಎಷ್ಟು ಅಂತ ಹಿಂದೂ ಮುಸ್ಲಿಂ ಮಾಡಕ್ಕಾಗತ್ತೆ? ಹಿಂದೂ ಮುಸ್ಲಿಂ ಇದನ್ನ ಕವರ್ ಮಾಡೋ ಮಟ್ಟಕ್ಕೆ ಮಾಡಕ್ಕಾಗುತ್ತಾ ಇಲ್ವಾ ಅನ್ನೋದು ಯೋಗಿ ಆದಿತ್ಯನಾಥ್ ಚಿಂತೆ. ಸೊ ಆ ಯೋಗಿ ಆದಿತ್ಯನಾಥ್ ಫುಲ್ ಟೆನ್ಷನ್ ಅಲ್ಲಿದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಹಳೇದೊಂದು ಲೆಕ್ಕಾಚಾರಗಳಿದಾವೆ ಈ ಚಂಪತ್ ರಾಯ್ ವಿಚಾರವಾಗಿ. ಯೋಗಿ ಆದಿತ್ಯನಾಥ್ಗೆ ಏನ್ ಸಿಟ್ಟು ಅಂದ್ರೆ, ಯೋಗಿ ಆದಿತ್ಯನಾಥ್ಗೆ ಈ ಚಂಪತ್ ರಾಯಿಂದ ನನಗೆ ರಾಮ ಮಂದಿರ ಟ್ರಸ್ಟ್ ನಲ್ಲಿ ಜಾಗ ಇಲ್ದಿರ ಹೋಯ್ತು, ನನಗೆ ರಾಮ ಮಂದಿರ ಟ್ರಸ್ಟ್ ಅಲ್ಲಿ ಜಾಗ ಇಲ್ದಿರ ಹೋಯ್ತು ಅನ್ನೋದು ಸಿಟ್ಟು. ಹಾಗಾಗಿ ಇಂತಹ ಹಗರಣ ಬಂದಾಗ, ಅದರಲ್ಲಿ ಚಂಪತ್ ರಾಯ್ ಹೆಸರಿದ್ದಾಗ, ಈ ಇಸ್ ವೈಟಿಂಗ್. ಯೋಗಿ ಆದಿತ್ಯನಾಥ್ ಮೋದಿ ಕಡೆಯಿಂದ ಓಕೆ ಅಂತ ಕೇಳೋದಕ್ಕೆ ವೈಟಿಂಗ್ ಅಷ್ಟೇ. ಅಲ್ಲಿಂದ ಓಕೆ ಅಂತ ಹೇಳಿದ ತಕ್ಷಣ ಮಾರನೇ ಸೆಕೆಂಡ್, ನೆಕ್ಸ್ಟ್ ಸೆಕೆಂಡ್ ಚಂಪತ್ ರಾಯ್ ಅರೆಸ್ಟ್ ಆಗ್ತಾನೆ. ಬಟ್ ಮೋದಿ ಆ ಧೈರ್ಯ ತೋರಿಸ್ತಾ ಇಲ್ಲ. ಯಾಕಂದ್ರೆ RSS ವ್ಯಕ್ತಿ ಚಂಪತ್ ರಾಯ್. ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ನಲ್ಲ, ಚಂಪತ್ ರಾಯ್ ವಿಚಾರವಾಗಿಯೇ ಮೋಹನ್ ಭಾಗವತ್ ಮತ್ತು ಮೋದಿ ನಡುವೆ ಏನೋ ಒಂದು ಡೀಲ್ ಆಗಿದೆ ಅನ್ನುವಂತಹ ಸುದ್ದಿಗಳಿದಾವೆ. RSS ಮಾನ ಕಳಿಬಾರ್ದು, RSS ಮಾನ ಹೋಗ್ಬಿಡುತ್ತೆ ಚಂಪತ್ ರಾಯ್ ಬಂಧನ ಆದ್ರೆ. ಚಂಪತ್ ರಾಯ್ ಕಳಂಕರಹಿತ, ಅವನು ಕಣ್ತಪ್ಪಿನಿಂದ ಆಗಿರೋದು, ಅವನು ಗೊತ್ತಿಲ್ಲದೆ ಬೇರೆಯವರು ಮಾಡಿರೋದು ಅನ್ನೋ ರೀತಿಯಲ್ಲಿ ಅದನ್ನ ಹಾಗೆ ಮುಚ್ಚಾಕ್ಬೇಕು ಅನ್ನೋದು, ಚಂಪತ್ ರಾಯ್ನ ಬಚಾವ್ ಮಾಡಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಅದಕ್ಕೆ ಪ್ರತಿಯಾಗಿ ದೇವಸ್ಥಾನದ ಹತೋಟಿ ಮೋದಿ ಮತ್ತು ಅಮಿತ್ ಶಾ ಕೈಗೆ ಬಂದು ಬಿಡಬೇಕು. IAS ಆಫೀಸರ್ನ ಯಾರನ್ನಾದ್ರೂ CEO ಮಟ್ಟದಲ್ಲಿ ಹಾಕ್ಬಿಟ್ಟು ಅವ್ರು ಹಾಕೊಂಡ್ಬಿಡ್ಬೇಕು, ಅವ್ರ ಕಡೆಗೆ ಎಳ್ಕೊಂಡ್ಬಿಡ್ಬೇಕು. ಅದಕ್ಕೆ RSS ತಕರಾರು ತೆಗಿಬಾರ್ದು. ತಕರಾರು ತೆಗೆದ್ರೆ ಚಂಪತ್ ರಾಯ್ನ ಅರೆಸ್ಟ್ ಮಾಡಿ RSS ಮಾನ ಕಳೆದು ಬಿಡ್ತಾರೆ, RSS ಮಾನ. ಬಟ್ ಯೋಗಿ ಆದಿತ್ಯನಾಥ್ಗೆ ಏನಂದ್ರೆ, ಚಂಪತ್ ರಾಯ್ನ ಮತ್ತೆ ಇನ್ನು ಇಬ್ರು ಗೋಪಾಲ್ ರಾವ್ ಮತ್ತೆ ಅನಿಲ್ ಮಿಶ್ರಾನ ಬಂಧನ ಮಾಡಿಲ್ಲ ಅಂದ್ರೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಜನಕ್ಕೆ ಉತ್ತರ ಕೊಡಕ್ಕಾಗೋದಿಲ್ಲ ಅಂತ.
ಸೊ ಈಗ ಇನ್ನೊಂದು ವಿಚಾರ ಹೊರಗಡೆ ಬರ್ತಿರೋದು, ಈ ವಿನಯ್ ಕಟಿಯಾರ್ ಹೇಳದ್ನಲ್ಲ, ನನಗೆ ಮಧ್ಯರಾತ್ರಿ ನರೇಂದ್ರ ಮೋದಿ ಅವರು ಫೋನ್ ಮಾಡಿದ್ರು. ಏನಾಗ್ತಿದೆ ಅಲ್ಲಿ, ಸರಿ ಹೋಗುತ್ತಾ ಅಂತ ಕೇಳಿದ್ರು. ನಾನು ಧೈರ್ಯವಾಗಿ ಹೇಳಿದ್ದೀನಿ ಸರಿ ಹೋಗುತ್ತೆ ಅಂತ. ಅದಕ್ಕೂ ಮೀರಿ ಮಾತಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಮೂಲಗಳಿಂದ. ಏನು, ನರೇಂದ್ರ ಮೋದಿ ಈ ವಿನಯ್ ಕಟಿಯಾರ್ನ ಕೇಳಿದ್ರಂತೆ, ಈ ಚಂಪತ್ ರಾಯ್ನ ಅರೆಸ್ಟ್ ಮಾಡಿದ್ರೆ ಹೇಗೆ ಅಂತ. ಅದಕ್ಕೆ ವಿನಯ್ ಕಟಿಯಾರ್ ಹೇಳದಂತೆ, ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅವನು RSS ನ ಪೂರ್ಣ ಬೆಂಬಲ ಇರುವ ವ್ಯಕ್ತಿ, RSS ನ ದೊಡ್ಡ ನಾಯಕ. ಅವನನ್ನು ಮುಟ್ಟಬಾರ್ದು, ಮುಟ್ಟಿದ್ರೆ ಸಮಸ್ಯೆ ಆಗುತ್ತೆ. ನನಗೂ ಆಸೆ ಇದೆ ಬಂಧಿಸ್ಬೇಕು ಅಂತ. ಬಟ್ ಹೀಗಿದೆ ಸನ್ನಿವೇಶನ. RSSಗೂ BJPಗೂ ದೊಡ್ಡ ಕಲಶ ಆಗ್ಬಿಡ್ತದೆ, ದೊಡ್ಡ ಇದಾಗ್ಬಿಡ್ತದೆ, ಜಗಳ ಆಗ್ಬಿಡ್ತದೆ. ಬೇಡ, ಬೇರೆ ರೀತಿ ಹ್ಯಾಂಡಲ್ ಮಾಡೋಣ. ನನಗೂ ಆಸೆ ಇದೆ ಅವನು ಅರೆಸ್ಟ್ ಆಗ್ಬೇಕು ಅಂತ ವಿನಯ್ ಕಟಿಯಾರ್ ಮೋದಿಗೆ ಸಮಾಧಾನ ಹೇಳಿದ್ರು ಅನ್ನುವಂತಹ ಸುದ್ದಿ ಸಹ ಬರ್ತಾ ಇದೆ. ಇದರ ನಡುವೆ RSS ಮೊದಲ ಬಾರಿಗೆ ಬಾಯಿ ಬಿಟ್ಟಿದೆ ಈ ವಿಚಾರವಾಗಿ. ಮೊದಲ ಬಾರಿಗೆ ಬಾಯಿ ಬಿಟ್ಟು ಮಾತಾಡಿದೆ. ಯಾರ ಮೂಲಕ? ಈ ದತ್ತಾತ್ರೇಯ ಹೊಸಬಾಳೆ, RSS ನ ನಂಬರ್ 2, ಮೋಹನ್ ಭಾಗವತ್ ಆದ್ಮೇಲೆ ನಂಬರ್ 2 ಪೊಸಿಷನ್ ಇರುವಂತಹ ವ್ಯಕ್ತಿ ಮಾತಾಡಿದ್ದಾರೆ. ಯಾವ ಊಹಾಪೋಹಗಳಿಗೂ ಕಿವಿ ಕೊಡಬೇಡಿ, ಯಾವ ನ್ಯೂಸ್ ಚಾನೆಲ್ ಸುದ್ದಿಗಳಿಗೂ ಕಿವಿ ಕೊಡಬೇಡಿ, ಯಾರು ಏನು ಹೇಳಿದ್ರು ಕೇಳಿಸ್ಕೋಬೇಡಿ. ತನಿಖೆ ನಡೀತಾ ಇದೆ. SIT ವರದಿ ಬಂದ ನಂತರ, ತನಿಖೆ ಮುಗಿದ ನಂತರ, ಆ ನಂತರ ನಿಮಗೆ ಸತ್ಯಾಂಶ ಗೊತ್ತಾಗುತ್ತೆ. ಅಲ್ಲಿವರೆಗೆ ಯಾರನ್ನೂ ನಂಬಬೇಡಿ. ಅಬ್ಬಬ್ಬಬ್ಬಬ್ಬ, ಎಂಥ ಪ್ರವಚನ! ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ಯಾರು ಅದ್ರ ಬಗ್ಗೆ ಮಾತೇ ಆಡಬೇಡಿ. ಮಾತಾಡಿದ್ರೆ ನಮ್ಮ ಮಾನ ಹರಾಜಾಗ್ತಾ ಇದೆ. ಎಲ್ಲ RSS ನವರು ಲೂಟಿ ಹೊಡೆದಿರೋದು, ನಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗ್ತಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿರೋದು. ಯಾರ ಮಾತನ್ನು ಕೇಳಬೇಡಿ, ಯಾರ ಮಾತರ ಬಗ್ಗೆಯನ್ನು ನಂಬಕ್ ಹೋಗ್ಬೇಡಿ. ತನಿಖಾ ವರದಿ ಬರಬೇಕು, ತನಿಖೆ ಆಗಬೇಕು, ಆ ನಂತರವೇ ನಾವು ಸತ್ಯಾಂಶವನ್ನು ಹೊರಗಡೆ ತಿಳ್ಕೊಳ್ಳೋಕೆ ಸಾಧ್ಯ ಆಗದು. ಹಂಗೆ RSS ನ ಮೊದಲ ಪ್ರತಿಕ್ರಿಯೆ ಇದು, ಮೊದಲ ಪ್ರತಿಕ್ರಿಯೆ. ಸೊ ಈ ಮೂಲಕ ಸಾಕಷ್ಟು ಬೆಳವಣಿಗೆಗಳು ದಿನ ಆಗ್ತಾ ಇದೆ. ಇದು ದೊಡ್ಡ ಬೆಳವಣಿಗೆ ಒಂದು ರೀತಿ. ನರೇಂದ್ರ ಮೋದಿ ಮಾಜಿ ಸಂಸದನಿಗೆ ಕಾಲ್ ಮಾಡಿ ಮಧ್ಯರಾತ್ರಿಯಲ್ಲಿ, ಅದು ಮಧ್ಯರಾತ್ರಿ 1:30-2 ಗಂಟೆಗೆ ನಿದ್ದೆ ಮಾಡೋನ್ನ ಎಬ್ಬಿಸ್ಬಿಟ್ಟು, ಅಯ್ಯೋ ಏನಾಗ್ತಿದೆ, ಸರಿ ಹೋಗುತ್ತಾ ಇಲ್ವ ಅಂತ ಕೇಳಿರೋದು, ಅದು ವಿಶೇಷ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.